ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು MP ಗೆಲ್ತಿದ್ದಾರೆ. ಇವರು ಏನು ಮಾಡ್ತಾರೆ? ಈ ಮಿನಿಸ್ಟರ್ ಆಗಿ ಒಂದು ಚೀಫ್ ಮಿನಿಸ್ಟರ್ ಆಗಿ ಡೆವಲಪ್ಮೆಂಟ್ ಮಾಡಿದ್ದು ನೀವು MP ಆಗಿ ಏನು ಮಾಡ್ತೀರಪ್ಪ, ಏನು ಮಾಡ್ತೀರ ಅನ್ನೋದು ನಮಗೊಂದು ಪ್ರಶ್ನೆ ಆಗಿದೆ. ಹಾಗೂ ನೋಡಿ ಅಲ್ಲೇ ಈಗ ತೋರಿಸೋಣ ಬನ್ನಿ ಸಾಗರ್ ನೋಡಿ ಸಾರ್ವಜನಿಕರ ಇದು ನಮ್ಮ ಸಿಗ್ಗಾವಿಯ ಮಾದರಿ ಬಸ್ ನಿಲ್ದಾಣ ಅಂತ ಹೇಳ್ಬೋದು. ನೋಡಿ ಮಾದರಿ ಬಸ್ ನಿಲ್ದಾಣ ಈ ಮಟ್ಟಕ್ಕಿದೆ ನೋಡಿ. ಅಲ್ಲೆಲ್ಲ ನೀರು ಹಂಗೆ ಹೋಗೋಣ, ಬೇಕಾದ್ರೆ ನಿಮ್ಗೆ ರೂಮ್ ತೋರಿಸ್ತೀನಿ. ಇದರಲ್ಲಿ ಇದು ಕ್ಯಾಂಟೀನು. ಈ ಕ್ಯಾಂಟೀನಲ್ಲಿ ತಿನ್ನೋರಿಗೆ ಎಷ್ಟು ಥರ ಕಾಯಿಲೆಗಳು ಬರ್ಬೋದೋ ನನಗಂತೂ ಗೊತ್ತಿಲ್ಲ. ಆದರೆ ಇದು ಒಂದು ಮಾಜಿ ಮುಖ್ಯಮಂತ್ರಿಯವರ ಕ್ಷೇತ್ರ, ನಮ್ಮ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ. ಇದು ಈ ಮಟ್ಟಕ್ಕೆ ಆಗಲೇ ತೋರಿಸ್ರಪ್ಪ. ಇದೇನು ಬಸ್ ಸ್ಟ್ಯಾಂಡ್ ಅಂತಾರೋ, ನೀವು ಡೆವಲಪ್ಮೆಂಟ್ ಅಂತಾರೋ, ಇಲ್ಲ ಅವ್ರು ಡೆವಲಪ್ಮೆಂಟ್ ಆಗಿ ಸಾರ್ವಜನಿಕರನ್ನ ಬೀದಿಗೆ ಬಿಸಾಕಿದ್ದಾರೋ ಗೊತ್ತಿಲ್ಲ. ಇದೊಂದು ಬಸ್ ನಿಲ್ದಾಣ ಮುಂಭಾಗದಲ್ಲಿ ನೋಡಿ, ಈ ಗೊಪ್ಪುನಾಟ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನೀವು ತೋರಿಸಬೇಕಾದ್ರೆ ಇಲ್ಲಿ ಬಸ್ ನಿಲ್ದಾಣ ಇದು ಹೈವೇ ಇದೆ, ಇದು ಬಸ್ ನಿಲ್ದಾಣ ಇದೆ. ಈ ಮಟ್ಟಕ್ಕೆ ಅಧ್ವಾನ ಆದಾಗ ನೋಡಿ ಹೋಟ್ಲ್ ಬೋರ್ಡು ಡೆಂಗೂನು ಬರುತ್ತೆ, ಇನ್ನೊಂದು ಬರುತ್ತೆ, ಈ ಥರ ಆದಾಗ ಎಲ್ಲ ಕಾಯಿಲೆಗಳು ಬರುತ್ತೆ. ಯಾವ ಕಾಯಿಲೆ ಬರ್ತಿದ್ದಿಲ್ಲ ನೋಡಿ. ಇದು ಒಂದು ಬಸ್ ಸ್ಟಾಪ್ ಆಗಿ ನೀವೇ ಸಾರ್ವಜನಿಕರೇ, ಒಂದು ಮುಖ್ಯಮಂತ್ರಿ ಕ್ಷೇತ್ರ ಎಷ್ಟು ಮಾತ್ರ ಡೆವಲಪ್ಮೆಂಟ್ ಆಗಿರುತ್ತೆ. ಇದು ಮುಖ್ಯಮಂತ್ರಿ ಕ್ಷೇತ್ರ ಅಂತ ನೀವು ಯಾರನ್ನ ಮಾಜಿ ಮುಖ್ಯಮಂತ್ರಿ ಬೋರ್ಡ್ ತೋರಿಸಿ ಹೇಳ್ತೀನಿ. ಸೂಪರ್ ಇದು ತೋರಿಸಿ ಕೆಳಗಡೆ ಚಕ್ರ ವಾಹನಗಳಿಗೆ ಇಲ್ಲಿ ಉಗಳಬಾರದು, 100 ರೂಪಾಯಿ ದಂಡ. ಕೆಳಗಡೆ ತೋರಿಸಿ. ಅಧಿಕಾರಿಗಳು ಏನು ಮಾಡ್ತಾರೋ ನಿದ್ದೆ ಮಾಡ್ತಾರೋ, ಕಳ್ಕೊಂಡ್ಬಿಟ್ಟವ್ರು ಮನೇಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ವೀಕ್ಷಕರೇ, ಈಗ ನೀವು ಬಸ್ ಸ್ಟ್ಯಾಂಡ್ ನಿಲ್ದಾಣದ ಒಳಗಡೆ ಬಂದಿದ್ದೀರಾ. ಈ ಸ್ವಚ್ಛತೆ ಮಾಡೋದು ಕೂಡ ಮಾಜಿ ಮುಖ್ಯಮಂತ್ರಿಯವರ ಖಾತೆ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಈಗ ಮೊದಲು MLA ಆಗಿದ್ರು, ಈಗ MP ಆಗಿದ್ದಾರೆ. ನೋಡಿ ಇದು ಬಸ್ ನಿಲ್ದಾಣ. ಇಲ್ಲಿರುವ ಇನ್ಚಾರ್ಜ್ ಆಗಿರ್ಬೋದು, ಅವ್ರನ್ನ ಕೇಳಿದಂತ ಅದ್ರ ಬಗ್ಗೆ ಆನ್ಸರ್ ಕೊಡೋಕ್ಕೆ ಅವ್ರ ಹತ್ರ ಬಾಯಿಲ್ಲ. ಯಾಕಂದ್ರೆ ಇಷ್ಟು ಸ್ವಚ್ಛತೆ ಎಷ್ಟು ನೀಟಾಗಿದೆ ನೋಡಿ. ಇದು ಬಸ್ ನಿಲ್ದಾಣ. ಈ ಕಡೆ ಸ್ವಚ್ಛತೆ ಇಲ್ಲಿ ಇವ್ರು ಕೂಡ್ತಾರೆ, ಅವ್ರು ಟ್ರಾಫಿಕ್ ನೋಡ್ರಿ. ಇದೇನ್ರಿ ಮಾಜಿ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಇದೇನಾ ಬಸ್ ಸ್ಟಾಪು? ಇನ್ನೇನ್ರಿ ಡೆವಲಪ್ಮೆಂಟ್ ಮಾಡ್ತಾರೆ ಇವ್ರಿಗೆ? ಕರ್ನಾಟಕ ಏನು ಡೆವಲಪ್ಮೆಂಟ್ ಮಾಡ್ತಾರೆ? ಒಂದು ಕ್ಷೇತ್ರದಲ್ಲಿರುವ ಬಸ್ ಸ್ಟಾಪ್ ನ್ಯಾಯವಾಗಿ ಇಟ್ಕೊಳಕ್ ಆಗಿಲ್ಲ ಅಂದ್ರೆ ನಿಮ್ಮ ಕ್ಷೇತ್ರ ಫುಲ್ಲು ಕರ್ನಾಟಕದ ಚೀಫ್ ಮಿನಿಸ್ಟರ್ ಪದವಿಯಲ್ಲಿ ಕುತ್ಕೊಂಡಿದ್ರಲ್ಲ, ಏನು ಡೆವಲಪ್ಮೆಂಟ್ ಮಾಡಿರ್ತಾರೆ? ಅವರ ಕ್ಷೇತ್ರವನ್ನೇ ಸರಿ ಮಾಡ್ಕೊಳ್ಳಿಲ್ಲ. ಅವರ ಬಸ್ ನಿಲ್ದಾಣವನ್ನೇ ಅವರು ಜನಗಳಲ್ಲಿ ಇಲ್ಲಿಂದ ಅವ್ರಿಗೆ ಗೆದ್ದು ಬಂದಿರೋ ಸ್ವಾಮಿ. ಇಲ್ಲಿಂದಾನೇ ಅವ್ರಿಗೆಲ್ಲ ಸಿಕ್ಕಿರೋದು. ಅಲ್ಲಿ ಚೇರ್ ಸಿಕ್ಕಿರೋದು ಈ ಸಿಗ್ಗಾವಿಯಿಂದ. ಇಲ್ಲಿಂದ ಬಂದವರು ಈ ಮಟ್ಟಕ್ಕೆ ನೋಡಿ ಇದು ಈ ಮಟ್ಟಕ್ಕೆ ನೋಡಿ ಅವ್ರಿಗೆ ಎಷ್ಟು ಚೆನ್ನಾಗಿದೆ ಅಂತ. ಹಾಲು ಕುಡಿಸೋದಕ್ಕೆ ಇಲ್ಲಿ ಯಾರನ್ನ ಸಾರಿ ಹೊರಗಡೆ ಬರ್ಬಾರ್ದು, ಹಾಲು ಕುಡಿಸೋದಕ್ಕೆ ಮಕ್ಕಳಿಗೆ ಇಲ್ಲಿ ಸೌಕರ್ಯ ಇದೆಯಾ? ಆಯ್ತು, ಅದೇ ಮಾಜಿ ಮುಖ್ಯಮಂತ್ರಿ ಫ್ಯಾಮಿಲಿ ಅವರ ಹಾಲು ಕುಡಿಸ್ತಾರೆ ಇಲ್ಲಿ, ನೀವ್ ಹೇಳಿ ಇಲ್ಲಿ ಕುಡಿಸ್ತಾರ? ಈ ಮಟ್ಟಕ್ಕ ನೋಡಿ ಒಳಗಡೆ ತೋರಿಸಿ. ಇದು ಮಕ್ಕಳ ಹಾಲು ಕುಡಿಸುವ ಜಾಗ ಅಪ್ಪ ಸ್ವಾಮಿ. ವೀಕ್ಷಕರೇ, ಮಕ್ಕಳ ಹಾಲು ಕುಡಿಸುವ ಜಾಗ ಮಾಜಿ ಮುಖ್ಯಮಂತ್ರಿಗಾರಂತ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರದಲ್ಲಿ ತಾಲೂಕಲ್ಲಿರುವ ಬಸ್ ಸ್ಟಾಪ್ ಇದು, ಬೇರೆ ಹತ್ರ ಅಲ್ಲ. ನೋಡಿ ಇಲ್ಲಿ ತೋರಿಸಿ. ಇದು ಹಾಲು ಕುಡಿಯೋದ ಜಾಗ ಅಂತ ಇವ್ರು ಹೇಳ್ಕೊಂಡಿದ್ದಾರೆ, ಬೋರ್ಡ್ ಹಾಕೊಂಡಿದ್ದಾರೆ. ತೋರ್ಸ ಬನ್ನಿ. ಇಷ್ಟೊಂದು ಅಸಹ್ಯವಾಗಿ ಮಾಜಿ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಆಗೋದು ತುಂಬಾ ಅಧ್ವಾನ, ಅನ್ಯಾಯ. ನೋಡಿ ಇಲ್ಲಿ ಯಾವ ಮಟ್ಟಕ್ಕೆ ಬಸ್ ಸ್ಟಾಪ್ಗಳಿದೆಯೋ ಇವರು ಕಾಟಾಚಾರ ಇಟ್ಕೊಂಡಿದ್ದಾರೆ ಹೊರತು ಯಾವುದೇ ರೀತಿಯಲ್ಲಿ ಒಂದು ಧೂಳೋಸೋದಷ್ಟು ದುಡ್ಡಿಲ್ವೇನಪ್ಪ? ಬರ್ರಿ ಸ್ವಾಮಿ, ನಾವೇ ಕೊಡ್ತೀವಿ, ಭಿಕ್ಷೆ ಬೇಡಿ ಕೊಡಿಸ್ತೀವಿ. ಮಾಜಿ ಮುಖ್ಯಮಂತ್ರಿಗಳೇ, ನಾವೇ ಭಿಕ್ಷೆ ಬೇಡಿ ಕೊಡಿಸ್ತೀರಿ, ಬಂದು ಕ್ಲೀನ್ ಮಾಡಿಬಿಡಿ ಸ್ವಾಮಿ. ನೀವು MLA ಆಗಿದ್ದು ಈಗ ಸದ್ಯಕ್ಕೂ MLAಗೆ ರಾಜೀನಾಮೆ ಕೊಟ್ಟು MP ಆಗಿದ್ದೀರಾ. ಇದು ನಿಮ್ಮ ಕ್ಷೇತ್ರದಲ್ಲಿ ಆಗಿರುವ ಡೆವಲಪ್ಮೆಂಟ್ ಅಂತಾರೋ ಅಭಿವೃದ್ಧಿ ಅಂತಾರೋ ಅದು ಸಾರ್ವಜನಿಕರೇ ತೀರ್ಮಾನ ಮಾಡಬೇಕು. ಸಾರ್ವಜನಿಕರೇ ಅದಕ್ಕೆ ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಈಗ ನಿಮ್ಗೊಂದು ಅವಕಾಶ ಬಂದಿದೆ. ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ರವಿ ಕೃಷ್ಣ ರೆಡ್ಡಿ ಅವರು ಈಗ ಈ ಕ್ಷೇತ್ರಕ್ಕೆ MLA ಕ್ಯಾಂಡಿಡೇಟ್ ಆಗಿ ನಿಲ್ತಾ ಇದ್ದಾರೆ. ಪ್ರತಿಯೊಬ್ಬರು ಇಲ್ಲಿನ ಮತದಾರರು ಓಟ್ ಕೊಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಮಾಜಿ ತಾಲೂಕಾದಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದಕ್ಕೆ ರಾಜ್ಯಾರೋಷವಾಗಿ ನಾನು ಹೇಳ್ತೀನಿ. ಯಾಕಂದರೆ ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ನಮಗೆಲ್ಲರಿಗೂ ಏನು ಅನ್ನೋದು ಎಲ್ಲರಿಗೂ ಕರ್ನಾಟಕ ಜನಗಳಿಗೆ ಗೊತ್ತಾಗಿದೆ. ನಮ್ಮ ರಾಜ್ಯಾಧ್ಯಕ್ಷರು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗಿರೋದ್ರಿಂದ ನೋಡಿ ಇದೊಂದು ನಿಮ್ಗೆ ಅವಕಾಶ ಇದೆ. ಈ ಸಿಗ್ಗಾವಿ ಕ್ಷೇತ್ರದಲ್ಲಿ ನೋಡಿ ಇಂಥ ಡೆವಲಪ್ಮೆಂಟ್ ಮಾಡಿರುವ ಮಾಜಿ MLA ಆಗಿರುವಂಥ ಬಸವರಾಜ ಬೊಮ್ಮಾಯಿ, ಮಾಜಿ MLA ಹಾಗೂ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ
ಹಾಗೂ ವಿರೋಧ ಪಕ್ಷ ನಾಯಕ ಆಗಿದ್ರು. ಇಷ್ಟೂ ಪದವಿಗಳು ಬಂದಿರುವ ಇವರು ನಮ್ಮ MLA ಈ ಮಟ್ಟಕ್ಕೆ ಇಟ್ಕೊಂಡಿದ್ದಾರೆ. ಹಾಗಾಗಿ ನಿಮಗೆ ಈ ಸತಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ರವಿಕೃಷ್ಣ ರೆಡ್ಡಿ ಅವರು ಈ ಸತಿ ನಿಮ್ಮ ಕ್ಷೇತ್ರದಲ್ಲಿ ನಿಂತಿರುವುದು ನಿಮ್ಮ ಅದೃಷ್ಟ ಅಂತ ತಿಳ್ಕೊಬೋದು. ಹಾಗಾಗಿ ಪ್ರತಿಯೊಬ್ಬರು ಮತ ಬಾಂಧವರು ಓಟ್ ಕೊಟ್ಟು ಗೆಲ್ಲಿಸಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಏನು ಅನ್ನೋದನ್ನ ನೋಡಿ ಅನ್ನೋದನ್ನ ನಿಮ್ಮಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನೋಡಿ ಇಂದ ತೋರಿಸ್ತೀನಿ ನಿಮ್ಮ ಬಸ್ ಸ್ಟಾಪು. ಇಲ್ಲಿರುವ ಹೆಣ್ಮಕ್ಳು ಹಾಗೆ ಎಲ್ಲರೂ ಎಂತಪ್ಪ ನೋಡಿ, ಇದು ನಮ್ಮ ಬಸ್ ಸ್ಟಾಪು ನೀರಿನ ಮಯ ಆಗಿದೆ. ನೋಡಿ ಇಲ್ಲಿ ಆಗ್ತಾರಪ್ಪ ಅಷ್ಟೇ. ನಾವು ಮಾಜಿ ಮುಖ್ಯಮಂತ್ರಿ ಡೆವಲಪ್ಮೆಂಟ್ ಇದೇನಪ್ಪ, ಮುಖ್ಯಮಂತ್ರಿ ಕ್ಷೇತ್ರ ಬೆಳ್ಳಕ್ಕೆ ದಳ್ಳಕ್ಕಿರುತ್ತೆ ಅಂತ ಎಲ್ಲ ಹೇಳ್ತಾರಲ್ಲ, ಯಾವ ಮಟ್ಟಕ್ಕೆ ಇದು ಸಾರ್ವಜನಿಕರೇ ಮಾಜಿ ಮುಖ್ಯಮಂತ್ರಿಗಳು ಲೆಕ್ಕ. ಈ ತಾಲೂಕಲ್ಲಿ MLA ಆಗಿ ಮಿನಿಸ್ಟರ್ ಆಗೋದವರು, ಚೀಫ್ ಮಿನಿಸ್ಟರ್ ಆಗೋದವ್ರ ಕೈಯಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕಾಗಿಲ್ಲ ಅಂದರೆ ಇಂಥವರೆಲ್ಲ ನಮಗೆ ಬೇಕಾ ಅನ್ನೋದನ್ನ ಒಂದು ಕ್ವಶನ್ ಮಾರ್ಕ್ ಹಾಕೊಂಡು ಕೇಳಬೇಕಾಗ್ತದೆ. ನಾವು ಇನ್ನೂ ಪದೇ ಪದೇ ಹೇಳ್ತಾ ಇದ್ದೀನಿ, ನಿಮಗೆ ಒಂದು ಅವಕಾಶ ಸಿಕ್ಕಿದೆ. ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ರವಿಕೃಷ್ಣ ರೆಡ್ಡಿ ಅವರು ಈಗ ಇಲ್ಲಿನ MLA ಚುನಾವಣೆ ಬರ್ತಾ ಇದೆಯಲ್ಲ, ಆ ಕ್ಷೇತ್ರಕ್ಕೆ MLA ಆಗಿ ನಿಲ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲ ಪ್ರತಿಯೊಬ್ಬರು ಓಟ್ ಕೊಟ್ಟು ಅವ್ರನ್ನ ಜಯಶೀಲರಾಗಿ ಮಾಡಬೇಕು. ಇಲ್ಲಿನ ಮುಂದಿನ ಅಭಿವೃದ್ಧಿ ಏನು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದರೆ ಇಂಥ ಮಾಜಿ ಮುಖ್ಯಮಂತ್ರಿಗಳ ಕೈಯಲ್ಲಿ ಮಾಡೋಕ್ಕಾಗಿಲ್ಲ, ನಮ್ಮ ರಾಜ್ಯಾಧ್ಯಕ್ಷರು ಏನು ಮಾಡ್ತಾರೆ ಮಾಡಿಸ್ತಾರೆ ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ನಮ್ಗೆ ಯಾವುದೇ ಅಧಿಕಾರ ಇಲ್ಲದೆ ಇಡೀ ಕರ್ನಾಟಕದಲ್ಲಿ ಗೌರ್ಮೆಂಟ್ ಅಧಿಕಾರಿಗಳನ್ನಾಗಿರ್ಬೋದು ಮತ್ತು ಗೌರ್ಮೆಂಟ್ ಅಧಿಕಾರಿಗಳ ನಿದ್ಯಾಗಳನ್ನ ಬಡಿ ಎಬ್ಬಿಸಿ ಯಾವ ಥರ ಕೆಲಸ ಮಾಡಿಸಿದ್ದೀರಿ ಅಂತ ತಮಗೆಲ್ಲ ಗೊತ್ತಿದೆ. ಇನ್ನು ನಮ್ಮ ರಾಜ್ಯಾಧ್ಯಕ್ಷರು MLA ಆದರೆ ಹಾಕ್ಬೋದು ಅನ್ನೋದನ್ನ ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ ವೀಕ್ಷಕರೇ. ದಯವಿಟ್ಟು